ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಮಂಜನಿಗೋಸ್ಕರ ಡ್ರಾಮಾ ಆಡಿಕೊಂಡು ಪ್ರಿನ್ಸಿಪಲ್ಗೆ ಹೇಗಾದರೂ ರಿಕ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಏನೋ ಒಂದು ಕುಡ್ಕನ್ ಥರ ಡ್ರಾಮಾ ಆಡ್ದ. ಅದನ್ನು ನೋಡಿ ಪ್ರಿನ್ಸಿಪಲ್ ಫೋನ್ ಮಾಡಿ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸಿದ್ರು ಸೂರ್ಯನ್ಗೆ. ಅದು ಆದಮೇಲೆ ಸ್ಟೇಷನಿಗೆ ಬಂದಮೇಲೆ ಈ ಕಡೆ ಮಂಜ ಹೇಳ್ತಾನೆ, ಅಕ್ಕ ಇವೆಲ್ಲ ಬೇಕಾ ನಿನಗೆ, ಯಾಕಕ್ಕ ಸುಮ್ಮನೆ ಆ ಭಾವಂಗೆ ಈ ಥರ ಮಾಡಿಸಿದ್ಯಾ ನೀನು ಅಂತ ಹೇಳಿದಾಗ, ನಿನಗೋಸ್ಕರ ಕಣೋ, ನಿನಗೆ ಕಾಲೇಜಿಗೆ ಸೇರಿಸ್ಬೇಕಲ್ಲ ಅದಕ್ಕೋಸ್ಕರ ಆ ಥರ ಡ್ರಾ ಮಾಡಿದ್ದು, ಹೇಗೋ ನಿನಗೆ ಒಳ್ಳೇದಾಯ್ತಲ್ಲ ಸಾಕು, ಆದರೆ ನಿಮ್ಮ ಭಾವಂಗೆ ಬಿಡ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಹೇಳಿದಾಗ ಈ ಕಡೆ ಅಳ್ಕೊಂಡು ಶ್ರುತಿಗೆ ಫೋನ್ ಮಾಡ್ತಾಳೆ ಮೀನಾ. ಶ್ರುತಿಗೆ ಫೋನ್ ಮಾಡಿ, ಶ್ರುತಿ ಈ ಥರ ಆಗಿದೆ, ಏನು ಮಾಡೋದು ಅಂತ ಹೇಳಿದಾಗ ಈ ಕಡೆ ಒಂದು ನಿಮಿಷ ಇರು ಮೀನಾ, ನಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ, ಯಾರಿಗಾದರೂ ಫೋನ್ ಮಾಡ್ತೀನಿ ಇರು ಅಂತ ಹೇಳಿ ಕಟ್ ಮಾಡ್ತಾಳೆ. ಕಟ್ ಮಾಡಿದ್ಮೇಲೆ ಅಮ್ಮ ಅಂತ ಹೇಳಿ ಈ ಕಡೆ ಶೀಲಂಗೆ ಫೋನ್ ಮಾಡಿದಾಗ, ಏನಮ್ಮ ಶ್ರುತಿ ಏನು ಸಮಾಚಾರ ಅಂತ ಕೇಳಿದಾಗ, ಅಮ್ಮ ನನ್ನ ಫ್ರೆಂಡ್ ಒಬ್ಬರು ಅರೆಸ್ಟ್ ಆಗಿದ್ದಾರೆ, ಆದರೆ ಅವರೇನು ತಪ್ಪು ಮಾಡಿಲ್ಲಮ್ಮ, ಆದರೂ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದಾಗ, ಇರು ನಿಮ್ಮ ತಂದೆ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾರೆ. ರೀ, ಶ್ರುತಿ ಫ್ರೆಂಡ್ ಯಾರೋ ಅರೆಸ್ಟ್ ಆಗಿದ್ದಾರಂತೆ, ಬಿಡ್ಸೋಕ್ಕೆ ನಿಮ್ಗೆ ಯಾರಿಗಾದರೂ ಹೇಳಿ ಅಂತ ಹೇಳಿದಾಗ, ಇನ್ಫ್ಲೂಯೆನ್ಸ್ ಕೊಡಿಸಿ ಅಂತ ಹೇಳಿದಾಗ, ಸರಿ ಅವ್ರ ಹೆಸರೇನು ಅಂತ ಕೇಳು ಅಂತ ಹೇಳಿದಾಗ ಈ ಕಡೆ ಶ್ರುತಿ ಹೇಳ್ತಾಳೆ, ಯಾರಮ್ಮ ಅವ್ರ ಹೆಸರೇನಮ್ಮ ಅಂತ ಹೇಳಿದಾಗ, ಸೂರ್ಯ ಅಮ್ಮ ಅಂತ ಹೇಳಿ ಈ ಕಡೆ ಶ್ರುತಿ ಹೇಳ್ತಾಳೆ. ಸೂರ್ಯನ ಆ ರೌಡಿನ ಅಂತ ಹೇಳಿದಾಗ, ಹೌದಮ್ಮ ಅವ್ರದ್ದೇನು ತಪ್ಪಿಲ್ಲ, ಆದರೂ ಕೂಡ ಅರೆಸ್ಟ್ ಮಾಡಿಸಿದ್ದಾರೆ ಅಂತ ಹೇಳಿದಾಗ, ಏನೋ ತಪ್ಪು ಮಾಡಿದ್ದಾನೆ ಅದಕ್ಕೆ ಅರೆಸ್ಟ್ ಮಾಡಿದ್ದಾರೆ, ಸುಮ್ಮನೆ ಯಾರು ಅರೆಸ್ಟ್ ಮಾಡಲ್ಲ ಅಂತ ಹೇಳಿದಾಗ ಈ ಕಡೆ ಶ್ರುತಿ ತಂದೆ ಹೇಳ್ತಾರೆ, ಅವ್ನು ನನಗೆಲ್ಲ ಹೊಡೆದ್ಬಿಟ್ಟು ಅವಮಾನ ಮಾಡಿದಲ್ಲದೆ ನಾನು ಅವನಿಗೆ ಈಗ ಸ್ಟೇಷನಿಂದ ಬಿಡಿಸ್ಬೇಕಾಗಲ್ಲ ಅಂತ ಹೇಳಿ ನನ್ನ ಮಗಳ ಕಡೆಯಿಂದ ಹೇಳಿಸ್ತಾ ಇದ್ದಾನ, ನಾನು ಆಗಲ್ಲ ಅಂತ ಕೇಳು ಅಂತ ಹೇಳಿದಾಗ ಶೀಲಾ ಹೇಳ್ಬಿಟ್ಟು, ಏನಮ್ಮ ಶ್ರುತಿ ಕೇಳಿಸ್ಕೊಂಡ, ಬಿಡಿಸಲ್ವಂತೆ ನಿಮ್ಮ ತಂದೆ ಅಂತ ಹೇಳಿದಾಗ, ಸರಿ ಅಮ್ಮ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಶ್ರುತಿ. ಅದಾದಮೇಲೆ ಮೀನಂಗೆ ಫೋನ್ ಮಾಡಿಬಿಟ್ಟು, ಮೀನಾ ಸಾರಿ, ನಾನು ಎಲ್ಲರ ಹತ್ರ ಕೇಳಿದೆ, ಯಾರೂ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿ ಈ ಕಡೆ ಹೇಳಿದಾಗ, ಸಾರಿ ಮೀನಾ, ಅಲ್ಲೇ ರಿಕ್ವೆಸ್ಟ್ ಮಾಡ್ಕೊ ಪೊಲೀಸವ್ರ ಹತ್ರನೇ, ಅವ್ರು ಬಿಡ್ತಾರೆ ಅಂತ ಹೇಳಿದಾಗ, ಸರಿ ಶ್ರುತಿ ನಾನು ಫೋನ್ ಕಟ್ ಮಾಡ್ತೀನಿ ಅಂತ ಹೇಳಿ ತುಂಬಾ ಅಳ್ಕೊಂಡು ಮೀನಾ ಫೋನ್ ಕಟ್ ಮಾಡ್ತಾಳೆ. ಇನ್ನೊಂದು ಕಡೆ ಶೀಲಾ ಮತ್ತು ಅವ್ರ ಗಂಡ ಇಬ್ಬರು ಕೂಡ ಪ್ಲ್ಯಾನ್ ಮಾಡ್ತಾರೆ, ಅಲ್ಲ ನಾವೀಗ ಮೀನಂಗೆ ಹೆಲ್ಪ್ ಮಾಡಿದರೆ ಮುಂದೆ ಯಾವಾಗಾದ್ರೂ ನಮಗೆ ಹೆಲ್ಪ್ ಆಗುತ್ತೆ ಅಲ್ವಾ, ಹೋಗಿ ಅವನಿಗೆ ಬಿಡಿಸ್ಬೋದಲ್ವಾ ಅಂತ ಹೇಳಿ ಈ ಕಡೆ ಶೀಲಾ ಹೇಳಿದಾಗ ಅವ್ರ ಗಂಡ ಹೇಳ್ತಾನೆ, ಏನು ಅವನು ನನಗೆ ಹೊಡೆದಿರೋನಿಗೆ ನಾನು ಹೋಗಿ ಜೈಲಲ್ಲಿ ಬಿಡಿಸ್ಬೇಕಾಗಲ್ಲ, ನೀನು ಹೋಗಿ ಏನು ಮಾಡಬೇಕು ಅಂತ ಅಂದರೆ ಅವ್ರ ಮನೆಗೆ ಹೋಗಿ ರಂಗನಾಥ್ ಅವ್ರಿಗೆ ಹೇಳಬೇಕು, ನಿಮ್ಮ ಮಗ ಜೈಲಿಗೆ ಹೋಗಿರೋದಕ್ಕೆ ನಮ್ಗೆ ಎಷ್ಟೆಲ್ಲ ಅವಮಾನ ಆಗಿದೆ ಅಂತ ಹೇಳಿ ನೀನು ಹೇಗೋ ಒಂದು ಮಾಡಿ ಅವ್ರಿಗೆ ಮನೇಲಿ ಜಗಳ ಆಗೋ ಥರ ಮಾಡಬೇಕು, ಆ ರಂಗನಾಥ್ ನೆಮ್ಮದಿಯಿಂದ ಇರೋ ಥರ ನೆಮ್ಮದಿಯಿಂದ ಇರಬಾರ್ದು, ಆ ಥರ ನೀನು ಮಾಡಬೇಕು ಅಂತ ಹೇಳಿದಾಗ, ಇದರಿಂದ ನಮಗೇನು ಲಾಭ ಅಂತ ಹೇಳಿ ಈ ಕಡೆ ಶೀಲಾ ಕೇಳಿದಾಗ ಅದಕ್ಕೆ ಅವ್ರ ಹಸ್ಬೆಂಡ್ ಹೇಳ್ತಾರೆ, ನೋಡು ಈಗ ಅಲ್ಲಿ ಜಗಳ ಆಗುತ್ತೆ, ಆಗ ನನ್ನ ಮಗಳು ಮನೆಗೆ ಬರ್ತಾಳೆ, ನಮ್ಮ ಮಗಳು ಅಳಿಯ ಮನೆಗೆ ಬಂದಾಗ ಇಲ್ಲೇ ಇರಿಸ್ಬೋದಲ್ವಾ ಅಂತ ಹೇಳಿದಾಗ, ಸರಿ ನಾನು ಹೇಳೋ ಕೆಲಸ ಅಷ್ಟೇ ಮಾಡು, ಇನ್ನು ಯಾವುದು ಬೇಡ ನೀನು ಮಾಡೋದು ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಶೀಲಾ ಒಪ್ಕೊಳ್ತಾಳೆ. ಮೀನಾ ಶ್ರುತಿಗೆ ಫೋನ್ ಮಾಡಿಬಿಟ್ಟು ಒಳಗಡೆ ಬಂದಾಗ ಈ ಕಡೆ ಮಂಜ ಕೇಳ್ತಾನೆ, ಅಕ್ಕ ನನ್ನಿಂದ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಭಾವ ನಿಮಗೆಷ್ಟೇ ನಾನು ಏನೇ ಹೇಳಿದ್ರು ಕೂಡ ನಾನು ಸಾಲದು, ನಿಮಗೆ ನಾನು ಯಾವ ಥರ ನಾನು ಥ್ಯಾಂಕ್ಸ್ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ ಅಕ್ಕ, ಯಾರಾದರೂ ಏನಾದರೂ ಹೆಲ್ಪ್ ಮಾಡಿದ್ರ ಅಕ್ಕ ಅಂತ ಹೇಳಿ ಈ ಕಡೆ ಮೀನಾ ಕೇಳಿದಾಗ, ಇಲ್ಲ ಕಣೋ ಮಂಜ, ನಾನು ಎಲ್ಲರಿಗೂ ಫೋನ್ ಮಾಡಿದೆ, ಹಾಗೆ ಶ್ರುತಿಗೂ ಫೋನ್ ಮಾಡಿದೆ, ಆದರೆ ಯಾರೂ ಈಗ ಗೊತ್ತಿಲ್ಲ ಅಂತ ಅಂದರು ಅಂತ ಹೇಳಿದಾಗ, ನೀನು ಹೋಗಿ ಒಳ್ಳೆ ಮನುಷ್ಯಂಗೆ ಹೇಳಿದ್ಯಾ, ಅಲ್ಲ ಶ್ರುತಿಗೆ ಕೇಳಿದೆ, ಅವ್ರ ತಂದೆಗೆ ಹೇಳಿದಾಗ ಅವನು ಈಗ ಒಳ್ಳೆ ಖುಷಿ ಪಡ್ತಾ ಇರ್ತಾನೆ, ನಮ್ಮನೇಲಿ ಜಗಳ ಆಗೋದೇ ಕಾಯ್ತಾ ಇರ್ತಾನೆ ಅಂತ ವ್ಯಕ್ತಿ ಅವನು ಅಂತ ಹೇಳಿದಾಗ, ಏನು ಮಾಡೋದ್ರಿ, ನೀವು ಹೊರಗಡೆ ಬಂದರೆ ಸಾಕು ನನಗೆ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ. ಸರಿ, ಈಗ ಇಲ್ಲಿ ಜೈಲಲ್ಲಿ ಇರೋಕ್ಕೆ ಬಿಡಲ್ಲ, ನೀನು ಹೊರಟೋಗು, ಮನೆಗೆ ಹೋಗಿ ಅಲ್ಲಿ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು, ಆ ಥರ ಮೇಂಟೈನ್ ಮಾಡು, ಅಪ್ಪ ಏನಾದರೂ ಕೇಳಿದರೆ ನಾನು ಇದು ಟ್ರಿಪ್ಪಿಗೆ ಹೋಗಿದ್ದೀನಿ ಅಂತ ಹೇಳ್ಬಿಡು ಅಂತ ಹೇಳಿದಾಗ, ಮಂಜ ಕರ್ಕೊಂಡೋಗು, ನಿಮ್ಮ ಅಕ್ಕಂಗೆ ಕರ್ಕೊಂಡೋಗು ಅಂತ ಹೇಳಿ ಈ ಕಡೆ ಹೇಳಿದಾಗ, ಸರಿ ಅಕ್ಕ ಬಾ ಹೋಗೋಣ ಅಂತ ಹೇಳಿ ಮಂಜ ಕರ್ಕೊಂಡು ಹೋಗ್ತಾ ಇರ್ತಾನೆ. ರೀ ನಿಮಗೆ ಬಿಟ್ಟು ಹೋಗೋಕೆ ಆಗ್ತಿಲ್ಲ ರೀ, ಎಂಥ ಕತೆ ಆಗೋಯ್ತು ಅಂತ ಹೇಳಿದಾಗ, ನೀನು ಹೋಗು, ನಾನೇನು ತಪ್ಪು ಮಾಡಿಲ್ಲ ತಾನೇ, ನಾವು ಹೇಗಾದರೂ ಮಾಡಿ ಬಿಡಿಸಿದ್ರೆ ಆಯಿತು, ನೀನು ಹೋಗು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ. ಈ ಕಡೆ ಮೀನಾ ತುಂಬಾ ಅಳ್ಕೊಂಡು ಮನೆಗೆ ಬರ್ತಾಳೆ. ಮೀನಾ ಮನೆ ಒಳಗಡೆ ಬಂದಾಗ ಶಾಂತಿ ಕೂತಿರ್ತಾಳೆ. ನಿಂತ್ಕೊಳ್ಳೆ ಇಲ್ಲಿ, ಎಲ್ಲೇ ಹೋಗಿದ್ದೆ ನೀನು ಅಂತ, ಬೆಳಗ್ಗೆ ಹೋಗಿದ್ದು ಈಗ ಬರ್ತಾ ಇದೆಯಲ್ಲ ಅಂತ ಹೇಳಿ ಶಾಂತಿ ಕೇಳಿದಾಗ, ಇಲ್ಲ ಅತ್ತೆ ಹೂ ಕಟ್ಟೋಕ್ಕೆ ಹೋಗಿದ್ದೆ, ಸ್ವಲ್ಪ ಜಾಸ್ತಿನೇ ಫಂಕ್ಷನ್ಗೆ ಹೂ ಬೇಕಾಯಿತು, ಹಾಗೆ ಕಟ್ಟೋಕ್ಕೆ ಹೋಗಿದ್ದೆ ಅಂತ ಹೇಳಿದಾಗ ಅದೇ ಟೈಮಲ್ಲಿ ರಂಗನಾಥ್ ಅವ್ರು ಬರ್ತಾರೆ. ಎಲ್ಲಮ್ಮ ಸೂರ್ಯ ಅಂತ ಕೇಳಿದಾಗ, ಇಲ್ಲಮ್ಮ ಅವರು ಟ್ರಿಪ್ಪಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ನೋಡ್ರಿ ಇವಳು ಹೂ ಕಟ್ಟೋಕ್ಕಾಗಿದ್ಲಂತೆ, ಸೂರ್ಯ ಟ್ರಿಪ್ಪಿಗೆ ಹೋಗಿದ್ದಾರಂತೆ, ಕೇಳಿದ್ರ ಇವ್ರ ಮಾತು ಅಂತ ಹೇಳಿದಾಗ, ಎಲ್ಲಮ್ಮ ಸೂರ್ಯ ನಿಜ ಹೇಳು ಅಂತ ಹೇಳಿದಾಗ, ಇಲ್ಲ ಮಾವ ಅವ್ರು ಟ್ರಿಪ್ಪಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಈ ಕಡೆ ರೋಹಿಣಿ ಮತ್ತು ಮನೋಜ್, ರವಿ, ಶ್ರುತಿ ಇಬ್ಬರು ಕೂಡ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಲ್ಲ
ಜೈಲೆಲ್ಲ ಕಟ್ತಾ ಇದ್ದಾವು, ಟ್ರಿಪ್ ಮಾಡ್ತಾ ಇದ್ದಾನೆ ಅವನು. ಅವ್ನು ಜೈಲಲ್ಲಿ ಇರೋದು ನಮಗೆಲ್ಲ ಚೆನ್ನಾಗಿ ಗೊತ್ತು. ನಮಗೆ ಶ್ರುತಿ ತಾಯಿ ಬಂದು ಎಲ್ಲ ಹೇಳಿದ್ದಾರೆ ಅಲ್ಲ ಅಂತ ಹೇಳಿದಾಗ, ಏನಮ್ಮ ನೀನು ಮಾಡಿದ್ದು ಅಂತ ಹೇಳಿ ಈ ಕಡೆ ರಂಗನಾಥ್ ಅವ್ರು ಕೇಳ್ತಾರೆ. ನೀನು ಮಾಡಿದ್ದು ಸರಿನಾ? ಅಲ್ಲ, ಮನೆಯಲ್ಲಿ ಎಲ್ಲ ವಿಷಯನೂ ಕೂಡ ಹೇಳ್ತಾ ಇದ್ದೆ, ಆದರೆ ಇವನೇನೋ ತಪ್ಪು ಮಾಡಿದ್ದಾನೆ, ಅದಕ್ಕೆ ತಾನೇ ಅವ್ನು ಜೈಲಿಗೆ ಹಾಕಿರೋದು ಅಂತ ಹೇಳಿದಾಗ, ಇಲ್ಲ ಮಾವ, ಈ ಥರ ಮಂಜ ಈ ಥರ ಕಾಲೇಜಿಗೆ ಹೋಗಿರಲಿಲ್ಲ, ಪ್ರಿನ್ಸಿಪಾಲ್ ಅವರು ಎಕ್ಸಾಮ್ ಕೂರಿಸ್ತಾ ಇರಲಿಲ್ಲ, ಹಾಗಾಗಿ ಡ್ರಾಮಾ ಮಾಡಿ ಈ ಥರ ಅಂದರೆ ಕುಡಿದು ನನಗೆ ಹೊಡೆಯೋ ಥರ ಡ್ರಾಮಾ ಆಡ್ದಾಗೆ ಪ್ರಿನ್ಸಿಪಾಲ್ ಅವರು ಹೇಳಿದರು, ಓಕೆ ನೀನು ಇಷ್ಟು ಕಷ್ಟ ಇರೋದಕ್ಕೇ ನೀನು ಕಾಲೇಜಿಗೆ ಬಂದಿರಲಿಲ್ಲ, ನಾಳೆಯಿಂದ ಕಾಲೇಜಿಗೆ ಬಾ, ಆದರೆ ನಿಮ್ಮ ಬಾವು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಸ್ಟೇಷನಲ್ಲಿ ಹಾಕ್ಸಿದ್ದಾರೆ ಮಾವ, ಅದೇನು ತಪ್ಪಿಲ್ಲ ಅಂತ ಹೇಳಿದಾಗ, ನೋಡು ನಿಮ್ಮ ಮನೆಯಿಂದ ನಮ್ಮ ಮನೆಯಲ್ಲಿ ನಮ್ಮ ಮಗನಿಗೆಲ್ಲ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ರಂಗನಾಥ್ ಅವರು ಬೈತಾ ಇರ್ತಾರೆ ಮೀನಂಗೆ. ಅಲ್ಲಮ್ಮ, ನಿನಗಾದ್ರೂ ಬುದ್ಧಿ ಬೇಡವಾ? ನನಗೆ ಹೇಳಬೇಕು ತಾನೇ, ಅವನಿಗೇನೋ ಬುದ್ಧಿ ಇಲ್ಲ, ನೀನು ಹೇಳಬೇಕು ತಾನೇ ನನಗೆ. ನಿಮ್ಮನೆ ವಿಷಯ, ಅವನು ಮಂಜ ಏನು ಫ್ರೆಂಡ್ಸ್ ಜೊತೆಗೆಲ್ಲ ತಿರುಗಾಡ್ಕೊಂಡು ಎಲ್ಲ ಟೈಮ್ ಪಾಸ್ ಮಾಡಿಕೊಂಡು ಅವ್ನು ಇದು ಮಾಡಿದರೆ, ನಾನು ಸೂರ್ಯ ಒಳಗಡೆ ಜೈಲಲ್ಲಿ ಹೋಗಬೇಕು, ಏನೋ ಒಳ್ಳೇದು ಕೆಲಸ ಮಾಡಿದ್ದಾನೆ ನಿಜ, ಆದರೆ ಈ ಥರ ಮಾಡೋದ ಅಂತ ಹೇಳಿ ಈ ಕಡೆ ಮೀನಂಗೆ ತುಂಬಾ ಬೈತಾ ಇರ್ತಾರೆ ರಂಗನಾಥ್ ಅವರು. ನಾನು ನಿನಗೆ ತುಂಬ ಒಳ್ಳೆ ಸೊಸೆ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಕೂಡ ಈ ಥರ ಹೇಳ್ದೆ ಕೇಳದೆ ಸೂರ್ಯಂಗೆ ಜೈಲಲ್ಲಿ ಹಾಕಿಸಿ ಈ ಥರ ಬರೋದು ಎಷ್ಟು ಸರಿ ಹೇಳಮ್ಮ ನೀನೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಶಾಂತಿ ಹೇಳ್ತಾರೆ, ನೋಡ್ದಾ ನೀನು ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇದ್ರಲ್ಲ ನಿಮ್ಮ ಮಾವಂಗೆ ನಿನ್ನ ಗುಣ ಇಷ್ಟ ಆಗಿಲ್ಲ. ಅಲ್ಲ, ಇದೇನು ಹೊಸ್ದಾಗಿನ ಸೂರ್ಯ ಹೋಗಿ ಬರ್ತಾ ಇರೋದು, ನಿನ್ನಿಂದ ನಮ್ಮ ಯಜಮಾನ್ರು ಕೂಡ ಜೈಲಿಗೆ ಹೋಗಿ ಬಂದರು, ನಿಮ್ಮ ಮಾವ ಕೂಡ ಜೈಲಿಗೆ ಹೋಗಿ ಬಂದರು, ಈ ಕಡೆ ಇವನು ಕೂಡ ಜೈಲಿಗೆ ಹೋಗಿ ಬರ್ತಾ ಇದ್ದಾನೆ, ಎಲ್ಲರಿಗೂ ಜೈಲಿಗೆ ಹಾಕಿ ಕಳಿಸ್ತಾ ಇದೆಯಲ್ಲ, ಇದೇನು ಹೊಸ್ದಾಗಿನ? ಈಗ ಗೊತ್ತಾಯ್ತಾ ನಿನಗೆ? ಈ ಮನೇಲಿ ಇನ್ನೂ ರೂಮ್ ಕಟ್ಟೋದು, ಅದು ಕಟ್ಟೋದು, ಇದು ಕಟ್ಟೋದು ಅಂತ ಮಾಡ್ತಾ ಇದ್ದೀರಲ್ಲ, ಈಗ ಹೋಗಿ ಕಂಬಿಯಲ್ಲಿ ಅವ್ನು ಕಂಬಿ ಎಣಿಸ್ತಾ ಕೂತಿದ್ದಾನ ಅಂತ ಹೇಳಿ ಈ ಕಡೆ ಶಾಂತಿ ಹೇಳಿಬಿಟ್ಟು ಹೋಗ್ತಾರೆ. ಅಳ್ಕೊಂಡು ಮೀನಾ ಒಬ್ಬಳೇ ನಿಂತಿರ್ತಾಳೆ. ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದಮೇಲೆ ಮೀನಾ ರೆಡಿ ಆಗಿಬಿಟ್ಟು ಸ್ಟೇಷನಿಗೆ ಬರ್ತಾಳೆ. ಸ್ಟೇಷನಿಗೆ ಬರೋಕ್ಕಿಂತ ಮುಂಚೆ ಅಲ್ಲಿ ಕನಕ ಮತ್ತು ಮಂಜ ಬಂದಿರ್ತಾರೆ. ಅಕ್ಕ ಈಗ ಬಂದೆ ಅಕ್ಕ ಅಂತ ಹೇಳಿ ಕನಕ ಕೇಳಿದಾಗ, ಹೌದು ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದಾಗ ಮಂಜ ಹೇಳ್ದ, ಅಮ್ಮಂಗೆ ಏನಾದರೂ ಗೊತ್ತಾಯ್ತಾ ಅಂತ ಹೇಳಿ ಈ ಕಡೆ ಮೀನಾ ಕೇಳ್ತಾಳೆ. ಇಲ್ಲ ಅಕ್ಕ, ಇವ್ನು ಎಕ್ಸಾಮಲ್ಲಿ ಕೂರಿಸಲ್ಲ ಅಂದಿದ್ದಾಗ ಇನ್ನೂ ಗೊತ್ತಿಲ್ಲ, ಅವರು ಅಂಗಡಿಗೆ ಹೋದ್ರು, ನಾವು ಈ ಕಡೆ ಬಂದ್ವಿ ಅಂತ ಹೇಳಿದಾಗ, ಸರಿ ಅಕ್ಕ ಈಗೇನು ಮಾಡೋದು ಅಂತ ಹೇಳಿದಾಗ, ಬಾರಕ್ಕ ಈಗ ಸ್ಟೇಷನಲ್ಲಿ ಲೇಡಿ ಪೊಲೀಸ್ ಬಂದಿದ್ದಾರೆ, ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳಿ ಈ ಕಡೆ ಬಂದಾಗ, ಈ ಕಡೆ ಸರ್ ಮೇಡಮ್ ಬಂದಿದ್ದಾರೆ ಅಂತ ಹೇಳಿ ಈ ಕಡೆ ಮೀನಾ ಕೇಳ್ತಾಳೆ. ಹೌದು ಬಂದಿದ್ದಾರೆ, ಹೋಗಿ ಮಾತಾಡಿ ಅಂತ ಹೇಳಿ ಈ ಕಡೆ ಹೇಳಿದಾಗ, ಸರಿ ಅಂತೇಳಿ ಕನಕ ಮಂಜ ಅವರೆಲ್ಲ ಮಾತಾಡ್ತಾರೆ. ಮೇಡಮ್, ನಾವು ನನ್ನ ತಮ್ಮಂಗೋಸ್ಕರ ಡ್ರಾ ಮಾಡಿದ್ದು, ಅದು ಎಕ್ಸಾಮಿಗೆ ಕೂರಿಸಲ್ಲ ಅಂದರು, ಹಾಗಾಗಿ ಡ್ರಾ ಮಾಡಿದ್ದು ಮೇಡಮ್, ಇದು ನಿಜ ಅಲ್ಲ ಅಂತ ಹೇಳಿದಾಗ, ಅಲ್ಲಮ್ಮ ಇದು ನೀವು ಡ್ರಾ ಮಾಡೋದು ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದೇನಿದೆ, ಹೋಗಿ ನೀವು ಡೈರೆಕ್ಟಾಗಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ಬೋದಲ್ಲ, ಈ ಥರ ಮಾಡಿದರೆ ಎಲ್ಲರಿಗೂ ತೊಂದರೆ ಆಗಲ್ವಾ ಹೊರಗಡೆ ಅಂತ ಹೇಳಿ ಹೇಳಿದಾಗ, ಮೇಡಮ್ ಇನ್ನೊಂದು ಸಲ ಈ ಥರ ಮಾಡಲ್ಲ, ತಪ್ಪಾಯಿತು ಮೇಡಮ್ ಅಂತ ಹೇಳಿ ಮೀನಾ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾಳೆ. ನೋಡಮ್ಮ ಇದೇ ಲಾಸ್ಟು, ಈ ಥರ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳಿದಾಗ, ಇಲ್ಲ ಮೇಡಮ್ ನಾವು ಮಾಡಲ್ಲ ಅಂತ ಹೇಳಿ ಈ ಕಡೆ ಹೇಳಿದಾಗ, ಸರಿ ಅವರಿಗೆ ಬಿಡಿ ಅಂತ ಹೇಳಿ ಈ ಕಡೆ ಹೇಳಿದಾಗ ಸೂರ್ಯನ ಆಚೆ ಬಿಡ್ತಾರೆ. ಆಚೆ ಬಿಟ್ಟ ಮೇಲೆ, ಮೀನಾ ಯಾಕೆ ಇಷ್ಟೊಂದು ಅಳ್ತಾ ಇದೆಯಾ, ನನಗೆ ಹೇಳಿಲ್ವಾ ನಾಳೆ ಬಿಟ್ಬಿಡ್ತಾನೆ ಅಂತ, ನೀನು ಸುಮ್ಮನೆ ಇರು, ನಾವು ತಪ್ಪು ಮಾಡಿಲ್ಲ ತಾನೇ ಅಂತ ಹೇಳಿದಾಗ, ಮನೇಲಿ ತುಂಬಾ ಮಾವ ಗರಂ ಆಗ್ತಾ ಇದ್ದಾರೆ, ತುಂಬಾ ಕೋಪ ಮಾಡ್ಕೊಂಡಿದ್ರು ಅಂತ ಹೇಳಿದಾಗ, ಸರಿ ಆಯಿತು ಹೋಗಿ ನಾನು ಮಾತಾಡ್ತೀನಿ ಸುಮ್ಮನೆ ಇರು ಅಂತ ಹೇಳಿ ಈ ಕಡೆ ಸೈನ್ ಮಾಡಿ, ಸರ್ ಬರ್ತೀನಿ ಅಂತ ಹೇಳಿ ಹೇಳ್ತಾನೆ. ಬರ್ತೀನಿ ಅಂತ ಹೇಳ್ಬಾರ್ದಪ್ಪ, ಇಲ್ಲೆಲ್ಲ ಹೋಗು ಅಂತ ಹೇಳಿದಾಗ, ಸರಿ ಹೋಗ್ತೀನಿ ಅಂತ ಹೇಳಿ ಈ ಕಡೆ ಬರ್ತಾರೆ. ಆಚೆ ಬಂದಮೇಲೆ ಕನಕ ಮತ್ತು ಅಂದರೆ ಮಂಜ ಇಬ್ಬರು ಕೂಡ ಕೈ ಮುಕ್ಕೊಂಡು, ಭಾವ ನನ್ನಿಂದ ನಿಮಗೆ ಈ ಥರ ಎಲ್ಲ ತೊಂದರೆ ಆಯಿತು ಅಂತ ಹೇಳಿ ಕಾಲು ಮುಗಿಯೋಕೆ ಹೋಗ್ತಾನೆ ಮಂಜ. ನೋಡು ಮಂಜ, ಇನ್ಮೇಲೆ ನೀನು ಓದ್ಕೊಂಡು ಚೆನ್ನಾಗಿ ಮನೇನ ನಡ್ಸ್ಕೊಂಡು ಹೋಗು, ಈಗ ಆಯಿತು ಲಾಸ್ಟ್ ಇನ್ನು ಹೇಳ್ತಾ ಇದ್ದೀನಲ್ಲ, ಚೆನ್ನಾಗಿ ಹೋಗು ಕಾಲೇಜಿಗೆ ಹೋಗಬೇಕು ಆಯಿತಾ ಅಂತ ಹೇಳಿದಾಗ, ಈ ಕಡೆ ಕನಕ ಹೇಳ್ತಾಳೆ, ಭಾವ ನಮ್ಮಿಂದ ನಿಮಗೆಲ್ಲ ಎಷ್ಟು ಕಷ್ಟ ಅಲ್ವಾ ಅಂತ ಹೇಳಿ ಈ ಕಡೆ 3 ಜನ ಕಣ್ಣೀರು ಹಾಕ್ತಾ ಇರ್ತಾರೆ. ಮೀನಾ, ಕನಕ ಮತ್ತು ಮಂಜ 3 ಜನನೂ ಸೇರ್ಕೊಂಡು ಒಂದಾಗ್ಬಿಟ್ಟು ನನಗೊಬ್ಬನಿಗೆ ಮಾಡಿದ್ದೀರಾ ಅಂತ ಹೇಳಿದಾಗ, ಹಾಗೇನಿಲ್ಲ ಭಾವ ಅಂತ ಹೇಳಿ ಕನಕ ಅವರೆಲ್ಲ ಹೇಳಿದಾಗ, ನಿಮ್ಮ ಋಣ ಹೇಗೆ ಭಾವ ನಾವು ತೀರಿಸೋದು ಅಂತ ಹೇಳಿ ಕನಕ ಹೇಳ್ತಾಳೆ. ಸರಿ ಈಗೆಲ್ಲ ಇದೆಲ್ಲ ಮಾತಾಡ್ತಾ ಕೂತಿರ್ತೀರ ಏನು ಅಂತ ಹೇಳಿದಾಗ, ಸರಿ ಭಾವ ನಾವು ಹೊರಡ್ತೀವಿ, ನೀವು ಹೊರಡಿ ಹುಷಾರಾಗಿ ಅಂತ ಹೇಳಿದಾಗ, ಸರಿ ಮಂಜ ಈಗ ಹೋಗಿ ಕಾಲೇಜಿಗೆ ಹೋಗು, ನೀವು ಹೋಗಪ್ಪ, ನಿನ್ನ ಕೆಲಸ ನೀನು ಮಾಡು ಅಂತೇಳಿ ಕನಕಂಗೆ ಹೇಳಿ ಈ ಕಡೆ ಇಬ್ಬರಿಗೂ ಕಳಿಸ್ತಾರೆ. ಕಳಿಸಿದಾದ್ಮೇಲೆ ಮೀನಾ ಹೇಳ್ತಾಳೆ, ಮಾವ ತುಂಬ ಗರಮಾಗಿದ್ರು, ಏನು ಮಾಡೋದು, ತುಂಬಾ ಕೋಪ ಮಾಡ್ಕೊಂಡಿದ್ರು ಅಂತ ಹೇಳಿದಾಗ, ಸರಿ ನಾನು ಮನೆಗೆ ಹೋಗಿ ಮಾತಾಡ್ತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ. ನೋಡೋಣ ಮನೆಗೆ ಹೋದ್ಮೇಲೆ ಏನು ಆಗ್ಬೋದು, ರಂಗನಾಥ್ ಅವರು ಹೆಂಗೆ
ಸೂರ್ಯನ ಮೇಲೆ ಕೋಪ ಮಾಡ್ಕೋಬೋದು ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.